ಎಲ್ಲರಿಗೂ ನಮಸ್ಕಾರ. ಸುಶಿ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ನಾವು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಕರಾಗಿರುವಂತಹ CHSL ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2024 ಬಗ್ಗೆ ಸಂಪೂರ್ಣ ಮಾಹಿತಿ ನೋಡ್ತಾ ಹೋಗೋಣ. ಬನ್ನಿ ವಿಡಿಯೋನ ಪ್ರಾರಂಭ ಮಾಡೋಣ. ವಿಡಿಯೋ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ವಿಡಿಯೋನ ಪ್ರಾರಂಭ ಮಾಡೋಣ. ಅಧಿಕೃತವಾದ ನೋಟಿಫಿಕೇಶನ್ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ನಿಂದ ಇವತ್ತೇ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವೆಬ್ಸೈಟ್ಗೂ ಕೂಡ ಅಪ್ಲೋಡ್ ಆಗಿದೆ. ಅದರ ಮಾಹಿತಿ ನೋಡ್ತಾ ಹೋಗೋಣ. ನಮಗೆಲ್ಲರೂ ಗೊತ್ತಿದೆ ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2024 ಗ್ರಾಜುಯೇಟ್ ಲೆವೆಲ್ ಅಂದರೆ ಡಿಗ್ರಿ ಕಂಪ್ಲೀಟ್ ಆಗಿರೋರಿಗೆ ಸಾವಿರಾರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ. ಅದನ್ನು ನೋಡ್ತಾ ಹೋಗೋಣ. ಓಕೆ, ಡೇಟ್ ಆಫ್ ಸಬ್ಮಿಷನ್ ಆಫ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೊಟ್ಟಿದ್ದಾರೆ. ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭವಾಗುವ ದಿನಾಂಕ 24/6/2024ರಿಂದ 24/7/2024 ಅಂದರೆ ಜುಲೈ 24 ಇವತ್ತಿನ ದಿನ ಜೂನ್ 24ರಿಂದ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಆಗಿದೆ. ಅಂದರೆ ಇವತ್ತಿನ ದಿನ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ಆಗ್ತಾ ಇದೆ. ಅದೇ ಥರ ಜುಲೈ 24/2024 ಕೊನೆಯ ದಿನಾಂಕ. ಒಂದು ತಿಂಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅದೇ ಥರ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಆ್ಯಂಡ್ ರಿಸಿಪ್ಟ್ ಆಫ್ ಅಪ್ಲಿಕೇಶನ್ ಅಂತೇಳಿ ಕೊಟ್ಟಿದ್ದಾರೆ. 24/7/2024 ಸಂಜೆ ರಾತ್ರಿ 23 ಗಂಟೆ ಅಂದರೆ ರಾತ್ರಿ 11 ಗಂಟೆವರೆಗೂ ಟೈಮ್ ಇದೆ. 24 ಜುಲೈ. ಅದೇ ಥರ ಲಾಸ್ಟ್ ಡೇಟ್ ಆ್ಯಂಡ್ ಟೈಮ್ ಫಾರ್ ಮೇಕಿಂಗ್ ಆನ್ಲೈನ್ ಫೀ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ. 25/7/2024 25 ಜುಲೈ 2024 ಕೂಡ ಆನ್ಲೈನ್ ಫೀ ಪೇಮೆಂಟ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದೇ ಥರ ಡೇಟ್ ಆಫ್ ವಿಂಡೋಸ್ ಫಾರ್ ಅಪ್ಲಿಕೇಶನ್ ಫಾರ್ಮ್ ಕರೆಕ್ಷನ್ ಇನ್ಕ್ಲೂಡಿಂಗ್ ಆನ್ಲೈನ್ ಪೇಮೆಂಟ್ ಅಂದರೆ ಅಪ್ಲಿಕೇಶನ್ ತಪ್ಪಾಗಿದ್ದರೆ ಕರೆಕ್ಷನ್ ಮಾಡೋದಕ್ಕೆ ಅವಕಾಶ ಇದೆ. ಅದಕ್ಕೆ ಫೀಸ್ ಕಟ್ಟಿ ಅದಕ್ಕೆ ಟೈಮ್ ಇರೋದು 10/8/2024ರಿಂದ 11/8/2024 2 ದಿವಸಗಳ ಟೈಮ್ ಕೊಡ್ತಾರೆ. ಆಗಸ್ಟ್ 10ರಿಂದ ಆಗಸ್ಟ್ 11/2024 ರಾತ್ರಿ 11 ಗಂಟೆವರೆಗೂ ಅಪ್ಲಿಕೇಶನ್ ಕರೆಕ್ಷನ್ ಮಾಡೋದಕ್ಕೆ ಟೈಮ್ ಇದೆ. ಇದರ ಟೆಂಟೇಟಿವ್ ಶೆಡ್ಯೂಲ್ ಫಾರ್ ಟೈರ್ 1 ಎಕ್ಸಾಮಿನೇಷನ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಬೇಸ್ಡ್ ಆನ್ಲೈನ್ ಎಕ್ಸಾಮಿನೇಷನ್ ಇದೆ. ಅದರ ಟೈರ್ 1 ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ ಸೆಪ್ಟೆಂಬರ್-ಅಕ್ಟೋಬರ್ 2024. ಒಂದು ಟೆಂಟೇಟಿವ್ ಡೇಟ್ ಅಂತೇಳಿ 2024 ಸೆಪ್ಟೆಂಬರ್-ಅಕ್ಟೋಬರಲ್ಲಿ CGSL ಎಕ್ಸಾಮ್ ನಡೆಯುತ್ತೆ. ಅಂದರೆ ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ ನಡೆಯುತ್ತೆ. ಅದೇ ಥರ ಟೆಂಟೇಟಿವ್ ಶೆಡ್ಯೂಲ್ ಫಾರ್ ಟೈರ್ 2 ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. ಅದು ಕೂಡ ಡಿಸೆಂಬರ್ 2024 ನಡೆಯುತ್ತೆ. ಟೈರ್ 1 ಟೈರ್ 2 ಎರಡೇ ಹಂತದಲ್ಲಿ ಎಕ್ಸಾಮ್ ನಡೆಯುತ್ತೆ. ಅದು ಟೈರ್ 2 ಡಿಸೆಂಬರ್ 2024 ನಡೆಯುತ್ತೆ. ಓಕೆ, ಮುಂದಿನ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಓಕೆ, ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವಿಲ್ ಹೋಲ್ಡ್ ಕಂಬೈನ್ಡ್ ಗ್ರಾಜುಯೇಟ್ ಲೆವೆಲ್ ಎಕ್ಸಾಮಿನೇಷನ್ 2024 ಫಾರ್ ಫಿಲ್ಲಿಂಗ್ ಅಪ್ ವೇರಿಯಸ್ ಗ್ರೂಪ್ ಬಿ ಆ್ಯಂಡ್ ಗ್ರೂಪ್ ಸಿ ಪೋಸ್ಟ್ ಇನ್ different ministries, department, organization of government of India and various constitutional bodies, statutory bodies, tribunals, etc. The titles of the examination as follows ಅಂತೇಳಿ ಅಂದರೆ ಕೇಂದ್ರ ಸರ್ಕಾರದಲ್ಲಿರುವಂತಹ ವಿವಿಧ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಹುದ್ದೆಗಳಿಗೆ ಏನು ಸಿಬ್ಬಂದಿಗಳನ್ನ ಆಯ್ಕೆ ಮಾಡೋದಕ್ಕೆ ಈ ಸಿಬ್ಬಂದಿ ನೇಮಕಾತಿ ಆಯೋಗ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಎಕ್ಸಾಮಿನೇಷನ್ ನಡೆಯುತ್ತೆ. ಅದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ಅಂತೇಳಿ ಕೊಟ್ಟಿದ್ದಾರೆ. ಡೀಟೇಲ್ಸ್ ಆಫ್ ದ ಪೋಸ್ಟ್ ಅಂತೇಳಿ ಕೊಟ್ಟಿದ್ದಾರೆ. ಫಾಲೋಯಿಂಗ್ ಪೋಸ್ಟ್ 2.1 ಅಂತೇಳಿ ಕೊಟ್ಟಿದ್ದಾರೆ. ಪೇ ಲೆವೆಲ್ 44,900 ರೂಪಾಯಿಂದ 1,42,400 ರೂಪಾಯಿ ಬೇಸಿಕ್ ಇರುವಂತಹ ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅಂತ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಇಂಟೆಲಿಜೆನ್ಸ್ ಬ್ಯೂರೋ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ರೈಲ್ವೇಸ್, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ AFSQ ಅಂತೇಳಿ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅದರ್ ಮಿನಿಸ್ಟರ್ಸ್ ಡಿಪಾರ್ಟ್ಮೆಂಟ್ ಆರ್ಗನೈಸೇಷನ್ ಅಂತ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಇನ್ಕಮ್ ಟ್ಯಾಕ್ಸ್, ಇನ್ಸ್ಪೆಕ್ಟರ್ ಸೆಂಟ್ರಲ್ ಎಕ್ಸೈಸ್, ಇನ್ಸ್ಪೆಕ್ಟರ್ ಪ್ರಿವೆಂಟಿವ್ ಆಫೀಸರ್ ಅಂತ ಕೊಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಎಕ್ಸಾಮಿನರ್ ಅಂತೇಳಿ ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಇನ್ಫಾರ್ಮೇಷನ್ ಆಫೀಸರ್ ಅಂತೇಳಿ ಸಬ್ ಇನ್ಸ್ಪೆಕ್ಟರ್, ಇನ್ಸ್ಪೆಕ್ಟರ್ ಆಫ್ ಪೋಸ್ಟ್, ಇನ್ಸ್ಪೆಕ್ಟರ್. ಇಷ್ಟು ಪೋಸ್ಟ್ಗಳು ಕೂಡ ಗ್ರೂಪ್ ಬಿ ಅಲ್ಲಿರುವಂಥದ್ದು. ಇರೋ ವೇತನ ಶ್ರೇಣಿಯನ್ನು ನೋಡ್ಕೊಳ್ಳಿ. 44,900 ರೂಪಾಯಿಂದ 1,42,400 ರೂಪಾಯಿವರೆಗೂ ಕೂಡ ಬೇಸಿಕ್ ಸ್ಯಾಲ್ರಿ ಇದೆ ಇದು. ಓಕೆ, ಪೇ ಲೆವೆಲ್ 7 ಅಂತೇಳಿ ಕೊಡ್ತಾ ಇದ್ದಾರೆ. ಓಕೆ, ಪೇ ಲೆವೆಲ್ 6 35,400 ರೂಪಾಯಿಂದ 1,12,400 ರೂಪಾಯಿವರೆಗೂ ವೇತನ ಶ್ರೇಣಿ ಇರುವಂತಹ ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ. ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್, ಎಕ್ಸಿಕ್ಯೂಟಿವ್ ಆಫೀಸರ್, ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ್, ರಿಸರ್ಚ್ ಅಸಿಸ್ಟೆಂಟ್, ಡಿವಿಷನಲ್ ಅಕೌಂಟೆಂಟ್, ಸಬ್ ಇನ್ಸ್ಪೆಕ್ಟರ್ ಜೂನಿಯರ್ ಇಂಟೆಲಿಜೆನ್ಸ್ ಬ್ಯೂರೋ, ಸಬ್ ಇನ್ಸ್ಪೆಕ್ಟರ್ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಅಂತೇಳಿ ಕೊಟ್ಟಿದ್ದಾರೆ. ಇಷ್ಟು ಪೋಸ್ಟ್ಗಳು ಕೂಡ ಗ್ರೂಪ್ ಬಿ ಅಲ್ಲಿರುವಂಥದ್ದು. ಇವರ ವೇತನ ಶ್ರೇಣಿ 35,400 ರೂಪಾಯಿಂದ 1,12,400 ರೂಪಾಯಿ ಕೂಡ ವೇತನ ಶ್ರೇಣಿ ಇದೆ. ಓಕೆ, ಮುಂದಿನ ಪೋಸ್ಟ್ಗಳು 2.3 ಅಂತೇಳಿ ಕೊಟ್ಟಿದ್ದಾರೆ. ಪೇ ಲೆವೆಲ್ 5 ಅಂತೇಳಿ 29,200 ರೂಪಾಯಿಂದ 92,300 ರೂಪಾಯಿ ವೇತನ ಶ್ರೇಣಿ ಇರುವಂಥದ್ದು. ಆಡಿಟರ್ ಪೋಸ್ಟ್ ಇದೆ, ಅಕೌಂಟೆಂಟ್ ಇದೆ, ಅಕೌಂಟೆಂಟ್ ಆ್ಯಂಡ್ ಜೂನಿಯರ್ ಅಕೌಂಟೆಂಟ್ ಅಂತ ಇದೆ. ಈ ಪೋಸ್ಟ್ಗಳೆಲ್ಲ ಕೂಡ ಗ್ರೂಪ್ ಸಿ. ನೆನಪಿಲ್ಲಿ ಗ್ರೂಪ್ ಸಿ ಹುದ್ದೆಗಳಿಗೆ ಇದು ಅಪ್ಲಿಕೇಶನ್ ಇದೆ. ಇಲ್ಲಿ 29,200 ರೂಪಾಯಿಂದ 92,300 ರೂಪಾಯಿ. ಇನ್ನೊಂದು ನೆನಪಿಲ್ಲಿ ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಎರಡಕ್ಕೂ ಕೂಡ ಸೇಮ್ ಕ್ವಾಲಿಫಿಕೇಷನ್ ಇರುತ್ತೆ. ಗ್ರಾಜುಯೇಟ್ ಲೆವೆಲ್ ಅಂತೇಳಿ ಡಿಗ್ರಿ ಪಾಸ್ ಆಗಿರಬೇಕಾಗುತ್ತೆ. ಯಾವುದಕ್ಕೆ ಯಾವುದೇ ಡಿಗ್ರಿ ಅಂತ ಮುಂದೆ ನೋಡ್ತಾ ಹೋಗೋಣ. ಓಕೆ, 2.4 ಅಂತೇಳಿ ಕೊಟ್ಟಿದ್ದಾರೆ. ಪೇ ಲೆವೆಲ್ 4 25,500 to 81,100 ಅಂತೇಳಿ 25,500 ರೂಪಾಯಿಂದ 81,100 ರೂಪಾಯಿವರೆಗೂ ವೇತನ ಶ್ರೇಣಿ ಇರುವಂಥದ್ದು ಪೋಸ್ಟ್ಗಳಿದೆ. ಪೋಸ್ಟಲ್ ಅಸಿಸ್ಟೆಂಟ್ ಆರ್ ಸಾರ್ಟಿಂಗ್ ಅಸಿಸ್ಟೆಂಟ್, ಜೂನಿಯರ್ ಸೆಕ್ರೆಟರಿಯೇಟ್ ಅಸಿಸ್ಟೆಂಟ್, ಜೂನಿಯರ್ ಅಡ್ಮಿನಿಸ್ಟ್ರೇಟಿವ್ ಅಸಿಸ್ಟೆಂಟ್, ಟ್ಯಾಕ್ಸ್ ಅಸಿಸ್ಟೆಂಟ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಅಂತ ಇವಿಷ್ಟು ಕೂಡ ಗ್ರೂಪ್ ಸಿ ಪೋಸ್ಟ್ಗಳು 25,500 ರೂಪಾಯಿಂದ 81,100 ರೂಪಾಯಿವರೆಗೂ ವೇತನ ಶ್ರೇಣಿ ಇದೆ. ಓಕೆ, ಯಾವ ಗ್ರೂಪ್ ಅಂತೇಳಿ ಕೊಟ್ಟಿದ್ದಾರೆ, ಯಾವ ಡಿಪಾರ್ಟ್ಮೆಂಟ್ ಅಂತೇಳಿ ಕೊಟ್ಟಿದ್ದಾರೆ. ಲಾಸ್ಟ್ ಕಾಲಮಲ್ಲಿ
ಏಜನ್ನು ಕೂಡ ಕೊಟ್ಟಿದ್ದಾರೆ, ಅದನ್ನು ಕೂಡ ಗಮನ ಇಟ್ಟು ನೋಡ್ತಾ ಹೋಗೋಣ. ಓಕೆ, ಮುಂದೆ ಕಂಟಿನ್ಯೂ ಮಾಡ್ತಾ ಹೋಗೋಣ ಏನೇನು ಬೇಕಾಗಿದೆ ಅಂತ. ವೇಕೆನ್ಸೀಸ್ ಆ್ಯಂಡ್ ರಿಸರ್ವೇಷನ್ ಕೊಟ್ಟಿದ್ದಾರೆ. ಟೆಂಟೇಟಿವ್ ವೇಕೆನ್ಸೀಸ್ ಮುಂದೆ ನೋಡ್ತಾ ಹೋಗ್ರಿ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದ ಟೆಂಟೇಟಿವ್ ವೇಕೆನ್ಸೀಸ್ ದೇರ್ ಆರ್ ಅಪ್ರಾಕ್ಸಿಮೇಟ್ 17,727 17,727 ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಕಾಲ್ ಮಾಡ್ತಾ ಇದ್ದಾರೆ. ಇದು ಟೆಂಟೇಟಿವ್, ಇದು ಹೆಚ್ಚು ಕೂಡ ಆಗೋ ಸಾಧ್ಯತೆ ಇದೆ. ನೆನಪಲ್ಲಿ 17,727 ಪೋಸ್ಟಿಗೆ ನೀವು ಇವತ್ತು ಅಪ್ಲಿಕೇಶನ್ ಹಾಕ್ತಾ ಇದ್ದೀರಾ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಓದೋದ್ರ ಕಡೆ ಗಮನ ಹರಿಸಿ. ಯಾಕಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಮೂಲಕ ಇದು ಆಯ್ಕೆ ಇರುತ್ತೆ. ಯಾವುದೇ ಮಾರ್ಕ್ಸ್ಗಳು ಕೂಡ ಇಂಪಾರ್ಟೆಂಟ್ ಆಗಲ್ಲ. ನೀವು ಡಿಗ್ರಿ ಪಾಸ್ ಆಗಿದ್ರೆ ಅಪ್ಲಿಕೇಶನ್ ಹಾಕೋಕ್ಕೆ ಎಲಿಜಿಬಲ್ ಇರ್ತೀರಾ. ಓಕೆ, ನ್ಯಾಷನಲ್ ಸಿಟಿಸನ್ಶಿಪ್ ಅಂತ ಕೊಟ್ಟಿದ್ದಾರೆ. ಇದು ಕಾಮನ್ ಆಗಿ ಎಲ್ಲ ಪೋಸ್ಟಿಗಿರೋ ಕೂಡ ಇದೇ ಥರ ರಿಸರ್ವೇಷನ್ ಏನು ನ್ಯಾಷನಾಲಿಟಿ ಇದೆಲ್ಲ ಇರಬೇಕಾಗುತ್ತೆ. ಅದಾದಮೇಲೆ ಏಜ್ ಲಿಮಿಟ್ ಕೊಟ್ಟಿದ್ದಾರೆ ಆ್ಯಸ್ ಆನ್ 1/8/2024 ಅಂತ. ಆಗಸ್ಟ್ 1ಕ್ಕೆ ನಿಮ್ಮ ಏಜ್ ಈ ಥರ ಇರಬೇಕಂತಲೇ ಕೊಟ್ಟಿದ್ದಾರೆ. ಅದು ಬೇರೆ ಬೇರೆ ಪೋಸ್ಟಿಗೆ ಬೇರೆ ಬೇರೆ ಥರ ಇದೆ, ನೋಡ್ತಾ ಹೋಗ್ಬೋದು. ಏಜ್ ಲಿಮಿಟ್ ಅಂತಲೇ ಕೊಟ್ಟಿದ್ದಾರೆ, ರಿಮಾರ್ಕ್ಸ್ ಅಂತಲೇ ಕೊಟ್ಟಿದ್ದಾರೆ. ಮಿನಿಮಮ್ ಫಾರ್ ದ ಪೋಸ್ಟ್ ಆಫ್ ವಿಚ್ ಏಜ್ ಲಿಮಿಟ್ ಈಸ್ 18 to 27 ಅಂತಲೇ ಕೊಟ್ಟಿದ್ದಾರೆ. ಅದಕ್ಕೆ ಕೆಲವೊಂದು ಪೋಸ್ಟಿಗೆ ಗ್ರೂಪ್ ಸಿ ಅಂತ ಹೇಳಿದ್ರೆ ಅದರಲ್ಲಿ 18 to 27 ಇಯರ್ಸ್ ಏಜ್ ಇರಬೇಕಾಗುತ್ತೆ. ಅಂದರೆ 18ರಿಂದ 27 ವರ್ಷದ ಒಳಗಾಗಿ. ಅದಾದಮೇಲೆ 20ರಿಂದ 37 ವರ್ಷದ ಪೋಸ್ಟ್ಗಳು ಬೇರೆ ಇದೆ. ಅದಾದಮೇಲೆ 18ರಿಂದ 30 ವರ್ಷದ ಪೋಸ್ಟ್ ಇದೆ. ಮತ್ತು ಅದಾದಮೇಲೆ 18ರಿಂದ 32 ವರ್ಷದವರೆಗೂ ಕೂಡ ಪೋಸ್ಟ್ಗಳಿದೆ. ಅದಕ್ಕೆ ಕೆಲವೊಂದು ರೂಲ್ಸ್ಗಳನ್ನ ಕೂಡ ಕೊಟ್ಟಿದ್ದಾರೆ, ಅದನ್ನು ನೋಡ್ತಾ ಹೋಗೋದಾಗುತ್ತೆ. ನೀವು ಯಾವುದೇ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ನೋಟಿಫಿಕೇಶನ್ ಸಂಪೂರ್ಣ ಹೋಗಬೇಕಾಗುತ್ತೆ. ಇದು ನೋಟಿಫಿಕೇಶನ್ ಕೂಡ ನಮ್ಮ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಆ ಲಿಂಕನ್ನು ಓಪನ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಆ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದಿ ನೀವು ಅಪ್ಲಿಕೇಶನ್ ಹಾಕೋದಾಗಿದೆ. ಯಾಕಂದರೆ ಇಲ್ಲಿ ನೋಟಿಫಿಕೇಶನ್ ಸಂಪೂರ್ಣ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟೈಮ್ ಇಲ್ಲ ಅನ್ನೋದು ಕೂಡ ನಿಮಗೆ ಗೊತ್ತಾಗಿರುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋದಾಗುತ್ತೆ. ಎಕ್ಸ್ಪ್ಲನೇಷನ್ದಲ್ಲಿ ಕೊಟ್ಟಿದ್ದಾರೆ, ಇದನ್ನು ಕೂಡ ನೋಡ್ತಾ ಹೋಗೋದಾಗುತ್ತೆ. ಯಾಕಂದರೆ ನಾವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಯಾವ ಥರ ರಿಸರ್ವೇಷನ್ಸ್ ನಮಗೆ ಅಪ್ಲೈ ಆಗುತ್ತೆ, ಯಾವ ರೂಲ್ಸ್ ನಮಗೆ ಅಪ್ಲೈ ಆಗುತ್ತೆ, ಯಾವ ರಿಸರ್ವೇಷನ್ ಪ್ರಕಾರ ನಾವು ಅಪ್ಲಿಕೇಶನ್ ಹಾಕಬೇಕು, ಇವೆಲ್ಲವೂ ಕೂಡ ನೋಡ್ತಾ ಹೋಗಬೇಕಾಗುತ್ತೆ. ಓಕೆ, ಪ್ರೊಸೆಸ್ ಆಫ್ ಸರ್ಟಿಫಿಕೇಷನ್ ಆ್ಯಂಡ್ ಫಾರ್ಮೆಟ್ ಆಫ್ ಸರ್ಟಿಫಿಕೇಟ್ಸ್ ಅಂತ ಕೊಟ್ಟಿದ್ದಾರೆ. ನೀವು SC ST OBC EWS PWBD ಅಥವಾ ಎಕನಾಮಿಕಲಿ ವೀಕರ್ ಸೆಕ್ಷನ್ ಈ ಥರ ಯಾವುದರಲ್ಲೂ ಬರ್ತಾರೆ ಅಂದರೆ ನೀವು ಅದಕ್ಕೆ ಯಾವ ಥರ ಫಾರ್ಮೆಟಲ್ಲಿ ಅಪ್ಲಿಕೇಶನ್ನು ನಿಮ್ಮ ಸರ್ಟಿಫಿಕೇಟ್ ಮಾಡಿಸ್ಬೇಕಾಗುತ್ತೆ ಅಂತ ನೋಡಬೇಕಾಗುತ್ತೆ. ಯಾಕಂದರೆ ನಾವು ಕಾಮನ್ನಾಗಿ OBC ಅಂತ ಅಂದ್ಕೊಳ್ಳಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನು ಮಾಡಿಸ್ತೀವಿ. ಆದರೆ ನಾವು ಕೇಂದ್ರ ಸರ್ಕಾರದ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾದ್ರೆ OBC ಸರ್ಟಿಫಿಕೇಟ್ ಅಂತೇಳಿ ಸಪ್ರೇಟ್ ಆಗಿರುತ್ತೆ. ಆ OBC ಸರ್ಟಿಫಿಕೇಟ್ನೇ ಮಾಡಿಸಬೇಕಾಗುತ್ತೆ. ಅದಕ್ಕೆ ಕೆಲವೊಂದು ಫಾರ್ಮೆಟನ್ನು ಕೊಟ್ಟಿದ್ದಾರೆ, ಅದಕ್ಕೆ ರೂಲ್ಸೇ ಚೇಂಜ್ ಇರುತ್ತೆ. ಅದೆಲ್ಲನೂ ಕೂಡ ನೋಡಿ ನಾವು ಸರ್ಟಿಫಿಕೇಟ್ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಓಕೆ, ನಾವು ಮುಂದೆ ನೋಡ್ತಾ ಹೋಗಬೇಕಾಗುತ್ತೆ ಏನೇನು ಕ್ವಾಲಿಫಿಕೇಷನ್ ಇದೆ, ಯಾವ ಪೋಸ್ಟಿಗೆ ಏನು ಕ್ವಾಲಿಫಿಕೇಷನ್ ಇದೆ. ನಾವು 17,727 ಪೋಸ್ಟ್ಗಳು ಅಂತ ಅಂದ್ಕೊಂಡ್ರೆ 17,727 ಪೋಸ್ಟ್ಗಳಲ್ಲಿ ಗ್ರೂಪ್ ಬಿ ಇದೆ, ಗ್ರೂಪ್ ಸಿ ಪೋಸ್ಟ್ಗಳಿದೆ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ. ಅದು ಏನು ಕ್ವಾಲಿಫಿಕೇಷನ್ ಇದೆ ನೋಡ್ತಾ ಹೋಗೋಣ. ಇಲ್ಲಿ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಅಂತೇಳಿ ಕೊಟ್ಟಿದ್ದಾರೆ. ತುಂಬ ಒಳ್ಳೆ ಪೋಸ್ಟ್ ಅಂತ ಅಂದ್ಕೊಳ್ಳೋಣ. ಬ್ಯಾಚುಲರ್ ಡಿಗ್ರಿ ಎನಿ ಸಬ್ಜೆಕ್ಟ್ ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ವಿತ್ ಅಟ್ಲೀಸ್ಟ್ 60% ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಟ್ 12th ಸ್ಟ್ಯಾಂಡರ್ಡ್ ಅಂತೇಳಿ. ನೀವು ಯಾವುದಾದ್ರು ವಿಷಯದಲ್ಲಿ ಪದವಿನ ಪಡ್ಕೊಂಡಿರ್ಬೋದು, 60% ಮಾರ್ಕ್ಸ್ ಬರಬೇಕಾಗಿದೆ. ಅಂದರೆ ಇಲ್ಲಿ 60% ಯಾವುದರಲ್ಲಿ ಅಂದರೆ ಮ್ಯಾಥಮೆಟಿಕ್ಸಲ್ಲಿ 12th ಸ್ಟ್ಯಾಂಡರ್ಡ್. ನಿಮ್ಮ PUCಯಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಮಿನಿಮಮ್ 60% ಮಾರ್ಕ್ಸ್ ಆಗಿರಬೇಕು. ನೀವು PUC ಮಾಡಿಕೊಂಡು ನೆಕ್ಸ್ಟ್ BA BCom BC ಯಾವುದರ ಕೋರ್ಸ್ ಮಾಡಿರ್ಬೋದು. ಆದರೆ PUCಲಿ ನೀವು ಮ್ಯಾಥಮೆಟಿಕ್ಸ್ ಓದಿರಬೇಕಾಗುತ್ತೆ, ಅದರಲ್ಲಿ 60% ಮಾರ್ಕ್ಸ್ ಇರಬೇಕಾಗುತ್ತೆ. ಅವರು ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇರ್ತೀರಾ. ಓಕೆ, ಬ್ಯಾಚುಲರ್ ಡಿಗ್ರಿ ಎನಿ ಸಬ್ಜೆಕ್ಟ್ ವಿತ್ ಸ್ಟ್ಯಾಟಿಸ್ಟಿಕ್ಸ್ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ ಅಟ್ ದ ಡಿಗ್ರಿ ಲೆವೆಲ್. ಓಕೆ, ನೀವು PUCಲಿ ಮ್ಯಾಥಮೆಟಿಕ್ಸ್ ಓದಿಲ್ಲ ಅಥವಾ 60% ಬಂದಿಲ್ಲ, ಅದಕ್ಕೆ ಇನ್ನೊಂದು ಆಪ್ಷನ್ ಕೊಡ್ತಾರೆ. ಯಾವುದರ ವಿಷಯದಲ್ಲಿ ಡಿಗ್ರಿ ಪಾಸ್ ಮಾಡಿದ್ರೆ ಅದ್ರ ಜೊತೆ ಸ್ಟ್ಯಾಟಿಸ್ಟಿಕ್ಸ್ ಒಂದು ಸಬ್ಜೆಕ್ಟ್ ಇರಲಿ, ಅವರು ಕೂಡ ಅಪ್ಲಿಕೇಶನ್ ಹಾಕಕ್ಕೆ ಎಲಿಜಿಬಲ್ ಈ ಪೋಸ್ಟಿಗೆ. ಓಕೆ, ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಅಂತ ಕೊಟ್ಟಿದ್ದಾರೆ. ಬ್ಯಾಚುಲರ್ ಡಿಗ್ರಿ ಎನಿ ಸಬ್ಜೆಕ್ಟ್ ವಿತ್ ಸ್ಟ್ಯಾಟಿಸ್ಟಿಕ್ಸ್ ಆಸ್ ಒನ್ ಆಫ್ ದ ಸಬ್ಜೆಕ್ಟ್ಸ್ from a recognized university or institute. The candidate must have studied statistics as subject all 3 years of 6th semester of the graduation course ಅಂತೇಳಿ. ಓಕೆ, ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಅಂತೇಳಿ ಇವರು ಡಿಗ್ರಿನ ಪಾಸ್ ಮಾಡಬೇಕಾಗಿರುತ್ತೆ. ಅದರಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಒಂದು ಸಬ್ಜೆಕ್ಟ್ ಇರಬೇಕಾಗುತ್ತೆ, ಅದು 6 ಸೆಮಿಸ್ಟರ್ಲ್ಲೂ ಕೂಡ ಇರಬೇಕಾಗುತ್ತೆ. ಅದು ನೆನಪಿರಲಿ. ಕೆಲವೊಂದು ಸರಿ ನಾವು ಓಪನ್ ಎಲೆಕ್ಟಿವ್ ಸಬ್ಜೆಕ್ಟ್ಸ್ ಅಂತಲೇ ಎಲ್ಲೋ ಸ್ಟ್ಯಾಟಿಸ್ಟಿಕ್ಸ್ನ ಓದಿರ್ಬೋದು, 1 ಸೆಮಿಸ್ಟರ್ 2 ಸೆಮಿಸ್ಟರ್ ಎಲ್ಲ ಓದಿದ್ರೆ ಅದು ಕನ್ಸಿಡರ್ ಅಲ್ಲ. ನೀವು 6 ಸೆಮಿಸ್ಟರ್ ಸ್ಟ್ಯಾಟಿಸ್ಟಿಕ್ಸ್ನ ಓದಿರಬೇಕಾಗುತ್ತೆ. ಹಾಗಿದ್ದರೆ ಈ ಪೋಸ್ಟಿಗೆ ಅಪ್ಲಿಕೇಶನ್ ಹಾಕಿ ಎಲಿಜಿಬಲ್ ಇದ್ದೀರಾ. ಓಕೆ, ರಿಸರ್ಚ್ ಅಸಿಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಬ್ಯಾಚುಲರ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ಸ್ಟಿಟ್ಯೂಟ್ ಅಂತೇಳಿ. ಇದಕ್ಕೆ ರಿಸರ್ಚ್ ಅಸಿಸ್ಟೆಂಟ್ ಇನ್ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಅಂತೇಳಿ ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನಲ್ಲಿ ರಿಸರ್ಚ್ ಅಸಿಸ್ಟೆಂಟ್ ಪೋಸ್ಟ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ ನೀವು ಯಾವುದರ ಒಂದು ವಿಷಯದಲ್ಲಿ ನೀವು ಡಿಗ್ರಿ ಪಾಸ್ ಮಾಡಿದ್ರೆ ಸಾಕಾಗುತ್ತೆ. ಓಕೆ, ಇಲ್ಲಿ ಡಿಸೈರಬಲ್ ಕ್ವಾಲಿಫಿಕೇಷನ್ ಅಂತೇಳಿ ಕೊಟ್ಟಿದ್ದಾರೆ. ರಿಸರ್ಚ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡಿಗ್ರಿ ಇನ್ ಲಾ ಆರ್ ಹ್ಯೂಮನ್ ರೈಟ್ಸ್ ಅಂತೇಳಿ ಅದು ಕೂಡ ಕೊಟ್ಟಿದ್ದಾರೆ. ಅದಿದ್ದರೆ ಎಲಿಜಿಬಲ್ ಕೂಡ ಇರ್ತೀರ. ಅಂದರೆ ಡಿಸೈರಬಲ್ ಕ್ವಾಲಿಫಿಕೇಷನ್ ಅವಶ್ಯಕವಾಗಿ ಬೇಕೇ ಬೇಕಂತಲ್ಲ, ಇದ್ದರೆ ಒಂದು ಆ್ಯಡೆಡ್ ಅಡ್ವಾಂಟೇಜಸ್ ಅಂತ ಅಂದ್ಕೊಳ್ಳೋಣ. ಆಲ್ ಅದರ್ ಪೋಸ್ಟ್ ಉಳಿದ ಎಲ್ಲ ಪೋಸ್ಟ್ಗಳಿಗೂ ಕೂಡ ಬ್ಯಾಚುಲರ್ ಡಿಗ್ರಿ ಫ್ರಮ್ ಎ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಇನ್ ಈಕ್ವಲೆಂಟಲ್ಲಿ ಕೊಟ್ಟಿದ್ದಾರೆ. ಉಳಿದ ಎಲ್ಲ ಪೋಸ್ಟ್ಗಳಿಗೂ ಕೂಡ ನೀವು ಡಿಗ್ರಿ ಆಗಿದ್ರೆ ಸಾಕಾಗುತ್ತೆ. ಯಾವುದರ ಒಂದು ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆರ್ ಬೋರ್ಡಿಂದ ಡಿಗ್ರಿ ಪಾಸ್ ಆಗಿದ್ರೆ ಸಾಕಾಗುತ್ತೆ. ಅಂದರೆ 17,000 ಪೋಸ್ಟ್ಗಳಲ್ಲಿ ಈಗ ಎಲ್ಲಿ ಸ್ಟ್ಯಾಟಿಸ್ಟಿಕಲ್ ಆಫೀಸರು, ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಅಸಿಸ್ಟೆಂಟು ಗ್ರೇಡ್ 2 ಇದಿಲ್ಲ,
ಈ ಪೋಸ್ಟ್ಗಳಿಗೆ ಈ ಥರ ಕ್ವಾಲಿಫಿಕೇಷನ್ ಅಂತ ಕೊಟ್ಟಿದ್ದಾರೆ. ಉಳಿದ ಎಲ್ಲ ಪೋಸ್ಟ್ಗಳಿಗೂ ಕೂಡ ನೀವು ಡಿಗ್ರಿ ಪಾಸ್ ಆಗಿದ್ದರೆ ಅಪ್ಲಿಕೇಶನ್ ಹಾಕೋದಕ್ಕೆ ಎಲಿಜಿಬಲ್ ಇದ್ದೀರಾ. ಯಾವುದಾದರೂ ಡಿಗ್ರಿ BA BSc BCom BE MBBS ಯಾವುದಾದ್ರೂ ಆಗಿರ್ಬೋದು, ಡಿಗ್ರಿ ಪಾಸ್ ಆಗಿರಬೇಕು. ಓಕೆ, ಹೌ ಟು ಅಪ್ಲೈ ಅಂತೇಳಿ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಮಸ್ಟ್ ಬಿ ಸಬ್ಮಿಟೆಡ್ ಓನ್ಲಿ ಇನ್ ಆನ್ಲೈನ್ ಮೋಡ್ ಅಟ್ ದ ನ್ಯೂ ವೆಬ್ಸೈಟ್ ಆಫ್ SSC ಹೆಡ್ ಕ್ವಾರ್ಟರ್, ದಟ್ ಈಸ್ https://ssc.gov.in. ಹೊಸ ವೆಬ್ಸೈಟ್ ಇದೆ, ಇನ್ನು SSC ಅವ್ರದ್ದು. ಹಿಂದೆ ಇದೆ ssc.online.gov.in ಅಂತೇಳಿ, ಆದರೆ ಇವಾಗ ಬೇರೆ ವೆಬ್ಸೈಟ್ ಇದೆ. ಆ ವೆಬ್ಸೈಟಿಗೆ ಹೋಗಿ ನಾವು ಅಪ್ಲಿಕೇಶನ್ ಹಾಕಬೇಕು. ಓಕೆ, ಈ ಥರ ನಾವು ಸ್ಟಾಫ್ ಸೆಲೆಕ್ಷನ್ ಕಮಿಷನರ್ ಹೊಸ ವೆಬ್ಸೈಟ್ https://ssc.gov.in ಈ ವೆಬ್ಸೈಟ್ಗೆ ಭೇಟಿ ನೀಡಿ ನಾವು ಅಪ್ಲಿಕೇಶನ್ ಹಾಕೋದಾಗುತ್ತೆ. ನೀವು ಆಲ್ರೆಡಿ ರಿಜಿಸ್ಟ್ರೇಷನ್ ಆಗಿದ್ದರೆ ನೀವು ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ಅಲ್ಲಿ ರಿಜಿಸ್ಟ್ರೇಷನ್ ಆಗಿಲ್ಲ ಅಂದರೆ OTR ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ನೀವು ರಿಜಿಸ್ಟ್ರೇಷನ್ ಆಗಿ ಅಪ್ಲಿಕೇಶನ್ನ ಕಂಟಿನ್ಯೂ ಮಾಡಬೇಕಾಗುತ್ತೆ. ಈ ಥರ ಒಂದು ಹೊಸ ವೆಬ್ಸೈಟಲ್ಲಿ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ. ತುಂಬ ಈಸಿಯಾಗಿ ಅಪ್ಲಿಕೇಶನ್ ಹಾಕ್ಬೋದು, ಆದರೆ ಆದಷ್ಟು ಬೇಗ ಹಾಕಬೇಕಾಗುತ್ತೆ. ಯಾಕಂದರೆ ಇದು ಏನು ಆಲ್ ಇಂಡಿಯಾ ಬೇಸಿಸ್ ಸರ್ವಿಸ್ ಆಗಿರೋದ್ರಿಂದ ಎಲ್ಲರೂ ಕೂಡ ಬೇರೆ ಬೇರೆ ರಾಜ್ಯದಲ್ಲಿ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕೋದು ಒಳ್ಳೆಯದಾಗುತ್ತೆ. ಆದಷ್ಟು ಬೇಗ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಕಡೆ ಗಮನ ಇಟ್ಟು ಓದೋದು ಒಳ್ಳೆಯದು. ಲಾಸ್ಟ್ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ 24/7/2024 ರಾತ್ರಿ 11 ಗಂಟೆಗೆ ಕೊನೆಯ ದಿನಾಂಕ ಮತ್ತು ಸಮಯವಾಗಿರ್ತದೆ. ಓಕೆ, ಮುಂದೆ ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಬೇಕಾಗುತ್ತೆ, ಅಪ್ಲಿಕೇಶನ್ ಫೀಸ್ ಎಷ್ಟು ಅಂತೇಳಿ. ಓಕೆ, ಫೀ ಪೇಬಲ್ ₹100 ಅಂತೇಳಿ ಕೊಟ್ಟಿದ್ದಾರೆ, 100 ಓನ್ಲಿ ಅಂತೇಳಿ. ವುಮನ್ ಕ್ಯಾಂಡಿಡೇಟ್ಸ್ ಆ್ಯಂಡ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ಶೆಡ್ಯೂಲ್ ಕ್ಯಾಸ್ಟ್, ಶೆಡ್ಯೂಲ್ ಟ್ರೈಬ್ಸ್ ಆ್ಯಂಡ್ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟೀಸ್ ಆ್ಯಂಡ್ ex-servicemen who are eligible for service reservation are exempted for fee payment. ಅಂದರೆ ಎಲ್ಲ ಕ್ಯಾಟಗರಿಯ ಹೆಣ್ಣು ಮಕ್ಕಳು ವುಮೆನ್ ಕ್ಯಾಂಡಿಡೇಟ್ಸ್ ಅಂತೇಳಿ ಕೊಟ್ಟಿದ್ದಾರೆ. ಅದ್ರ ಜೊತೆಲಿ SC ಕ್ಯಾಟಗರಿ, ಪರಿಶಿಷ್ಟ ಜಾತಿ, ST ಪರಿಶಿಷ್ಟ ಪಂಗಡ, ಪರ್ಸನ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂದರೆ PWD ದೈಹಿಕ ಅಂಗವಿಕಲರು ಅಂತೇಳಿ, ಅದೇ ಥರ ex-servicemen ಮಾಜಿ ಸೈನಿಕರು, ಇವರೆಲ್ಲರಿಗೂ ಕೂಡ ಯಾವುದೇ ಥರದ ಫೀಸ್ ಇಲ್ಲ. ಉಳಿದವ್ರಿಗೆ ಮಾತ್ರ ₹100 ಫೀಸ್ ಕಟ್ಟಬೇಕಾದ್ರೆ ಹುಡುಗರು ಜನರಲ್ ಕ್ಯಾಟಗರಿ ಹುಡುಗರು, OBC ಕ್ಯಾಟಗರಿ ಹುಡುಗರು ಮಾತ್ರ ಫೀಸ್ ಕಟ್ಟಬೇಕಾಗುತ್ತೆ. ಇದು ಕೂಡ ಗಮನದಲ್ಲಿ. ಫೀ ಕ್ಯಾನ್ ಬಿ ಪೇಯ್ಡ್ ಆನ್ಲೈನ್ ಥ್ರೂ BHIM UPI ನೆಟ್ ಬ್ಯಾಂಕಿಂಗ್ ಆರ್ ಬೈ ಯೂಸಿಂಗ್ ವಿಸಾ, ಮಾಸ್ಟರ್ ಕಾರ್ಡ್, ಮೆಸ್ಟ್ರೋ ಆರ್ ರೂಪೇ ಡೆಬಿಟ್ ಕಾರ್ಡ್ ಅಂತೇಳಿ. ಓಕೆ, ಫೀಸ್ನ ಆನ್ಲೈನ್ ಪೇಮೆಂಟಲ್ಲೇ ಆನ್ಲೈನ್ ರೂಪದಲ್ಲೇ ಪೇ ಮಾಡಬೇಕಾಗುತ್ತೆ. ನೀವು ಫೋನ್ಪೇ, ಗೂಗಲ್ ಪೇ ಆ ಥರ ಅಂತಿರಲ್ಲ, ಆ ಥರ UPI ಬ್ಯಾಂಕಿಂಗಲ್ಲಿ, ನೆಟ್ ಬ್ಯಾಂಕಲ್ಲಿ ಫೀಸ್ ಪೇ ಮಾಡ್ಬೋದು. ಆನ್ಲೈನ್ ಫೀ ಕ್ಯಾನ್ ಬಿ ಪೇಯ್ಡ್ ಬೈ ಕ್ಯಾಂಡಿಡೇಟ್ ಅಪ್ ಟು 25/7/2024. ಅಪ್ಲಿಕೇಶನ್ ಹಾಕೋದಕ್ಕೆ 24 ಜುಲೈ 2024 ಕೊನೆಯ ದಿನಾಂಕ. ಅದೇ ಥರ ಅಪ್ಲಿಕೇಶನ್ ಫೀಸ್ ಕಟ್ಟೋಕ್ಕೆ ಕೊನೆಯ ದಿನಾಂಕ ಅಂತ ಕೊಟ್ಟಿದ್ದಾರೆ 25/7/2024. ಅಷ್ಟರೊಳಗಡೆ ನೀವು ಅಪ್ಲಿಕೇಶನ್ ಹಾಕಿ ಆದಷ್ಟು ಬೇಗ ಫೀಸ್ ಕಟ್ಟಬೇಕಾಗತ್ತೆ. ಓಕೆ, ಅಪ್ಲಿಕೇಶನ್ ತಪ್ಪಾಗಲಿದ್ದಂಗೆ ನೋಡ್ಕೊಳೋದು ತುಂಬ ಒಳ್ಳೆಯದು. ಅಕಸ್ಮಾತ್ ತಪ್ಪಾದರೆ ಕರೆಕ್ಷನ್ ಮಾಡೋದಕ್ಕೆ ಕೂಡ ಟೈಮ್ ಕೊಡ್ತಾರೆ. 10/2024 11/2024 ವಿತ್ ಫೀ ಪೇಮೆಂಟ್ ಅಂತೇಳಿ. ಇಲ್ಲಿಗೆ ಎಲ್ಲರೂ ಫೀಸ್ ಕಟ್ಟಲೇಬೇಕು. ಅವರು ವುಮೆನ್ ಆಗಿರಲಿ, SC ST ಆಗಿರಲಿ, ex-servicemen ಆಗಲಿ, PWD ಆಗಲಿ, ಯಾರಾಗಿರಲಿ ತಪ್ಪು ಮಾಡಿದ್ದು ತಪ್ಪನ್ನು ಸರಿ ಮಾಡೋದಕ್ಕೆ ಫೀಸ್ ಕಟ್ಟಬೇಕಾಗುತ್ತೆ. ಆ ಫೀಸ್ ಎಷ್ಟು ಅಂತೇಳಿ ಕೂಡ ಅಲ್ಲಿರುತ್ತೆ. ಆ ಫೀಸನ್ನು ಪೇಮೆಂಟ್ ಮಾಡಿ ನೀವು ಅಪ್ಲಿಕೇಶನ್ನ ಕರೆಕ್ಷನ್ ಮಾಡ್ಬೋದು. ಓಕೆ, ಅಪ್ಲಿಕೇಶನ್ ತಪ್ಪು ಮಾಡೋದಕ್ಕಿಂತ ಸರಿ ಮಾಡಿ ಸರಿಯಾಗಿ ಅಪ್ಲಿಕೇಶನ್ ಹಾಕೋದು ಒಳ್ಳೆಯದು. ಓಕೆ, ಸೆಂಟರ್ ಆಫ್ ದ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಎಕ್ಸಾಮ್ ಸೆಂಟರ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಎಕ್ಸಾಮ್ ಸೆಂಟರ್ ನೋಡ್ತಾ ಹೋಗೋಣ. ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಕೂಡ ಎಕ್ಸಾಮ್ ಇದೆ, ದೇಶದ ಬೇರೆ ಬೇರೆ ಭಾಗದಲ್ಲಿ ಎಕ್ಸಾಮ್ ಇದೆ. ನಮಗೆ ಬೇಕಾಗಿರೋದು ಕರ್ನಾಟಕದಲ್ಲಿ. ಓಕೆ, ನಮಗೆ ಕೊಟ್ಟಿದ್ದಾರೆ ಕೇರಳ, ಕರ್ನಾಟಕ ರೀಸನ್ ಅಂತೇಳಿ. ಇಲ್ಲಿ ನೋಡ್ತಾ ಹೋಗಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ, ಎರ್ನಾಕುಲಂ, ಕೋಲಾಂ ಅಂತೇಳಿ ಕೊಟ್ಟಿದ್ದಾರೆ. ನಮಗೆ ಕರ್ನಾಟಕದ ಸೆಂಟರ್ಗಳನ್ನ ನೋಡ್ತಾ ಹೋಗಲಿ. ಆ ಸೆಂಟರ್ಗಳಲ್ಲಿ ಎಕ್ಸಾಮ್ ನಡೆಯುತ್ತೆ. ನಿಮಗೆ ಗೊತ್ತಿರಲಿ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್, ಆನ್ಲೈನ್ ಎಕ್ಸಾಮ್ ಇರುತ್ತೆ, ಅದು ಕೂಡ ನೆನಪಿರಲಿ. ಓಕೆ, ಇದು ನಮಗೆ ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಅಂದ್ಕೊಳ್ಳೋಣ. ಮುಂದೆ ಮಾಹಿತಿನ ನೋಡ್ತಾ ಹೋಗಿ. ನಿಮಗೆ ಸಂಪೂರ್ಣ ಮಾಹಿತಿ ಇರುವಂಥ ಒಂದು ನೋಟಿಫಿಕೇಷನ್ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅದನ್ನು ಕೂಡ ನೋಡ್ತಾ ಹೋಗಬೇಕಾಗುತ್ತೆ. ಸ್ಕೀಮ್ ಆಫ್ ದ ಎಕ್ಸಾಮಿನೇಷನ್ ಕೊಟ್ಟಿದ್ದಾರೆ, ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಏನೇನು ಎಕ್ಸಾಮ್ ಇರುತ್ತೆ, ಯಾವ್ಯಾವ ಥರ ಎಕ್ಸಾಮ್ ಇರುತ್ತೆ, ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಅವೆಲ್ಲವೂ ಕೂಡ ನೋಡ್ತಾ ಹೋಗೋದಾಗುತ್ತೆ. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ವೆರಿ ಮಚ್.